all available information is already priced in. ಅದು ಬಿಗ್ಗೆಸ್ಟ್ ಚಾಲೆಂಜ್. ಅಂದ್ರೆ ಈಗ ನಿನಗೇನಾದ್ರು ಚೀಪ್ ಅಂತ ಅನ್ಸಿದ್ರೆ ಎಲ್ಲರಿಗೂ ಆ ಡೇಟಾ ಆಕ್ಸೆಸ್ ಇದೆ. ಎವ್ರಿಬಡಿ ಆಲ್ಸೋ ಥಿಂಕ್ಸ್ ದಟ್ ಇಟ್ ಇಸ್ ಚೀಪ್ ಅಲ್ವಾ? ಸೊ ಇಟ್ ಇಸ್ ಚೀಪ್ ಫಾರ್ ಅ ರೀಸನ್. ಒಂದು ಸ್ಟಾಕ್ ಡೌನ್ ಆಗಿದೆ ಅಂದ್ರೆ ಮೋಸ್ಟ್ ಲೈಕ್ಲಿ ಇಟ್ ವಿಲ್ ಹ್ಯಾವ್ ಅ ರೀಸನ್ ಫಾರ್ ಇಟ್ ಟು ಬಿ ಚೀಪ್. ಹಾಗಾಗಿ ಸ್ವಲ್ಪ ಏನು ಎಕ್ಸ್ಟ್ರಾ ಎಬೋ ಆವರೇಜ್ ರಿಟರ್ನ್ಸ್ ಬೇಕು ಅಂದ್ರೆ ಒಂದು ವೇರಿಯಂಟ್ ಪರ್ಸೆಪ್ಷನ್ ಇರಬೇಕು. ಬಟ್ ಇದು ಬರೀ ನಂಬರ್ಸ್ ಮಾಡೋದಾಗಿದ್ರೆ, ಬರೀ ಒಂದು ಫಾರ್ಮುಲಾ ತರ ಅಪ್ರೋಚ್ ಮಾಡೋದಾಗಿದ್ರೆ ಇದು ಮಿಷಿನ್ಸ್ ಮಾಡ್ಬೋದಿತ್ತು, ಯಾರಾದ್ರೂ ಮಾಡ್ಬೋದಿತ್ತು. ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಪ್ರಾಕ್ಟೀಷನರ್ ಸೈಡ್ಗೆ ವಿಷಯಗಳನ್ನ ಡಿಸ್ಕಸ್ ಮಾಡೋಣ. ಯಾವ ಟೂಲ್ ಯೂಸ್ ಮಾಡ್ತೀರಾ ನೀವು ಕಂಪ್ನಿ ಅನಲೈಸ್ ಮಾಡಕ್ಕೆ? ಏನೇನ್ ನೋಡ್ತೀರಾ ನೀವು ಅನಾಲಿಸಿಸ್ ಅಲ್ಲಿ? ಬೇಸಿಕಲಿ ವ್ಯಾಲ್ಯೂಯೇಷನ್ ಇಸ್ ದ ಕಿಂಗ್. ಓಕೆ, ವಿತೌಟ್ ಚೆಕಿಂಗ್ ವ್ಯಾಲ್ಯೂಯೇಷನ್ ನಾವೇನು ಫರ್ದರ್ ಏನೋ ನೋಡಕ್ಕಾಗಲ್ಲ. ಅಂದ್ರೆ ವ್ಯಾಲ್ಯೂಯೇಷನ್ ನ ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಹೇಗೆ ಚೆಕ್ ಮಾಡ್ಬೋದು ಅಂತ. ಟೂಲ್ ಇಂದ ಶುರು ಮಾಡಬೇಕು ಅಂದ್ರೆ ನೀವು ಅಂದ್ರೆ ಕಂಪ್ನಿ ರಿಸಲ್ಟ್ಸ್ ನ ಎಲ್ಲಿ ನೋಡ್ತೀವಿ. ನಮಸ್ಕಾರ ಎಲ್ರಿಗೂ. ಇವತ್ತು 4ನೇ ಎಪಿಸೋಡ್ ಮಾಡ್ತಾ ಇದೀವಿ. ನಮಸ್ಕಾರ ಶ್ರೇಯಸ್. ನಮಸ್ಕಾರ ಮಿಥುನ್. ಮಗದೊಮ್ಮೆ ಸ್ವಾಗತ ನಮ್ಮ ಪಾಡ್ಕಾಸ್ಟ್ಗೆ. ಕೇಳುವ ಎಲ್ಲ ಕನ್ನಡಿಗರಿಗೂ ಮತ್ತೆ ಸ್ವಾಗತ ಶೋಗೆ. ಓಕೆ, ಎಷ್ಟು ತಗೋತೀರಾ? ನಾನು ತಗೋಬೇಕಾ? ನಾನು ತಗೊಂತೀನಿ. ಸ್ವಾಗತ ಸ್ವಾಗತ ಶೋಗೆ ಅಂದ್ಮೇಲೆ. ಓಕೆ ಮಿಥುನ್, ಕಳೆದ ಎಪಿಸೋಡಲ್ಲೆಲ್ಲ ಫುಲ್ಲು ಥಿಯರಿ ಮಾತಾಡ್ತಾ ಇದ್ವಿ. ಈ ಥಿಯರಿ ನನ್ಗೂ ಕೇಳಿ ಸಾಕಾಗ್ಬಿಟ್ಟಿದೆ. ಓಕೆ, ಹಂಗಾಗಿ ಸ್ವಲ್ಪ ಈಗೇನೋ ಮೋರ್ ಪ್ರಾಕ್ಟೀಷನರ್ ಸೈಡ್ಗೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಪ್ರಾಕ್ಟೀಷನರ್ ಸೈಡ್ಗೆ ವಿಷಯಗಳನ್ನ ಡಿಸ್ಕಸ್ ಮಾಡೋಣ. ಯಾವ ಟೂಲ್ ಯೂಸ್ ಮಾಡ್ತೀರಾ ನೀವು ಕಂಪ್ನಿ ಅನಲೈಸ್ ಮಾಡಕ್ಕೆ? ಏನೇನ್ ನೋಡ್ತೀರಾ ನೀವು ಅನಾಲಿಸಿಸ್ ಅಲ್ಲಿ? ಇದ್ರ ಬಗ್ಗೆ ನಾವು ಮಾತಾಡೋಣ. ಏನಂತೀಯ? ಹೌದು, ವ್ಯೂವರ್ಸ್ ಕೂಡ ಅದ್ರ ಬಗ್ಗೆನೇ ಕೇಳ್ತಾ ಇದ್ರು ಇದುವರೆಗೂ. ಕರೆಕ್ಟ್, ಹೇಳಿ ಅದ್ರ ವಿಚಾರ ಹೇಳಿ. ಯಾಕಂದ್ರೆ ಥಿಯರಿ ಮಾತಾಡಕ್ ತುಂಬಾ ಜನ ಇರ್ತಾರೆ. ಥಿಯರಿ ಬೇಕಾಗತ್ತೆ, ಗ್ರೌಂಡಿಂಗ್ ಅದು ಹೌದು. ಬಟ್ ಥಿಯರಿ ಮಾತಾಡ್ತಾನೆ ಇರ್ಬೋದು, ಅದಕ್ಕೆ ಎಂಡ್ ಇಲ್ಲ. ಹಾಗಾಗಿ ಸ್ವಲ್ಪ ಪ್ರಾಕ್ಟೀಷನರ್ ಸೈಡ್ ಸ್ವಲ್ಪ ಫೋಕಸ್ ಮಾಡೋಣ ಅಂತ. ಕರೆಕ್ಟ್. ನೀವ್ ಯಾವ ಟೂಲ್ ಯೂಸ್ ಮಾಡ್ತೀರಾ, ಏನ್ ನೋಡ್ತೀರಾ ನೀವು ಏನಾದ್ರು ಕಂಪ್ನಿ ಅನಲೈಸ್ ಮಾಡ್ಬೇಕಾದ್ರೆ? ಹೆಂಗೆ ಏನ್ ಸಿಚುವೇಶನ್ ಅಂತ? ಬೇಸಿಕಲಿ ವ್ಯಾಲ್ಯೂಯೇಷನ್ ಇಸ್ ದ ಕಿಂಗ್. ಓಕೆ, ವಿತೌಟ್ ಚೆಕಿಂಗ್ ವ್ಯಾಲ್ಯೂಯೇಷನ್ ನಾವೇನು ಫರ್ದರ್ ಏನೋ ನೋಡಕ್ಕಾಗಲ್ಲ. ಅಂದ್ರೆ ವ್ಯಾಲ್ಯೂಯೇಷನ್ ನ ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಹೇಗೆ ಚೆಕ್ ಮಾಡ್ಬೋದು ಅಂತ. ಟೂಲ್ ಇಂದ ಶುರು ಮಾಡಬೇಕು ಅಂದ್ರೆ ನೀವು ಅಂದ್ರೆ ಕಂಪ್ನಿ ರಿಸಲ್ಟ್ಸ್ ನ ಎಲ್ಲಿ ನೋಡ್ತೀವಿ ಏನಾದ್ರೂ ಮೇಲೆ ಹೋಗುತ್ತೆ. ಆಂಡ್ರಾಯ್ಡ್ ಆಪಲ್ ಆದ್ರೆ ಸ್ಟಾಕ್ ಎಡ್ಜ್ ಅಂತ ಒಂದು ಆಪ್ ಇದೆ, ಅಲ್ಲಿ ಚೆಕ್ ಮಾಡ್ಬೋದು. ಕರೆಕ್ಟ್. ಈ ವೆಬ್ ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ಸ್ಕ್ರೀನರ್ ಯೂಸ್ ಮಾಡ್ಕೋಬಹುದು. ಕರೆಕ್ಟ್ ಕರೆಕ್ಟ್. ಆಮೇಲೆ ಇದು ಕೈಟ್ ಅಕೌಂಟ್ ಇರೋರು, ನಾನ್ ಕೈಟ್ ಇರೋದ್ರಿಂದ ಕೈಟ್ ಅಲ್ಲಿ ಅದ್ರದ್ದೇ ಫಂಡಮೆಂಟಲ್ ತಿಜೋರಿ ಸಮ್ ಆಪ್ ಇಸ್ ದೇರ್, ಇಟ್ ವಿಲ್ ಟೇಕ್ ಯು ಟು ದೇರ್. ಅಲ್ಲಿಗೆ ತಗೊಂಡು ಹೋಗುತ್ತೆ, ಅಲ್ಲಿ ನೋಡ್ಬೋದು. ಸ್ಕ್ರೀನರ್ ಅಥವಾ ಸ್ಟಾಕ್ ಎಡ್ಜ್ ಅಥವಾ ತಿಜೋರಿ, ಇದು ಕೈಟ್ ಅವ್ರದ್ದು ಬೇಸಿಕ್ ಅಪ್ಲಿಕೇಶನ್ ಇರುತ್ತೆ, ಅದನ್ನ ಯೂಸ್ ಮಾಡ್ಕೋಬಹುದು. ಕರೆಕ್ಟ್. ಇವಾಗ ಎಲ್ಲರೂ ನೋಡೋ ತರ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ, ಪಿ ರೇಷಿಯೋನ ನೋಡ್ಬೇಕು. ಪಿ ರೇಷಿಯೋ ಅಂದ್ರೆ ಇವಾಗ ಲೋವರ್ ಟು ಇಂಡಸ್ಟ್ರಿಯಲ್ ಪಿಯರ್ಸ್ಗೆ ಕಮ್ಮಿ ಇರಬೇಕು, ಅಂದ್ರೆ ಕಾಂಪಿಟೇಟಿವ್ ಕಂಪನೀಸ್ಗೆ. ಕರೆಕ್ಟ್. ಈಗ ನಾನು ಒಂದು ಸ್ಟಾಕ್ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂದಾಗ ಯಾವ ಇಂಡಸ್ಟ್ರಿಯಿಂದ ಇದೆ ಅದು, ಆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಗೆ ಇದು ಕಮ್ಮಿ ಇಲ್ಲಿದೆಯಾ ಅನ್ನೋದೊಂದು ಬೇಸಿಕಲಿ ಚೆಕ್ ಮಾಡ್ತಾರೆ. ಪಿಯರ್ ಅನಾಲಿಸಿಸ್ ಬೇರೆ, ಪಿಯರ್ ಅನಾಲಿಸಿಸ್ ಸೇಮ್ ಇಂಡಸ್ಟ್ರಿಲಿ ಯಾವ ತರ ಇರ್ತದೆ ಅಂತ. ಕರೆಕ್ಟ್. ಇವಾಗ ವ್ಯಾಲ್ಯೂಯೇಷನ್ ಅಂತ ಹೇಳಿದೆ. ಇವಾಗ ವ್ಯಾಲ್ಯೂಯೇಷನ್ ಹೆಂಗೆ ಇದ್ ಮಾಡ್ತೀವಿ ಅಂದ್ರೆ, ಇವಾಗ ಒಂದು ಬೇಸಿಕ್ ಬಂದ್ಬಿಟ್ಟು ಟಾಪ್ ಲೈನ್ ಬಾಟಮ್ ಲೈನ್ ಅದು ನೋಡ್ತೀವಿ. ಟಾಪ್ ಲೈನ್ ಅಂದ್ರೆ ಒಂದು ರೆವೆನ್ಯೂ ಹೇಗಿದೆ, ಇನ್ನೊಂದು ಬಂದ್ಬಿಟ್ಟು ಸೊ ಪ್ರಾಫಿಟ್, ಎಷ್ಟು ಪ್ರಾಫಿಟ್ ಮಾಡ್ತಾ ಇದೆ ಅನ್ನೋದು. ಅದಕ್ಕಿಂತ ಮುಖ್ಯವಾಗಿ ಇವಾಗ ರೆವೆನ್ಯೂಗೆ ಟು ಮಾರ್ಕೆಟ್ ಕ್ಯಾಪ್, ಅದ್ರದ್ದು ರೆವೆನ್ಯೂ ಮಲ್ಟಿಪ್ಲೇಯರ್ ಯಾವ ತರ ಇದೆ ಅಂತ. ಇವಾಗ ನಂದು ಒಂದು 10,000 ಕೋಟಿ ಕಂಪ್ನಿ ಅಂತ ಇದ್ದಾಗ ಅದು ಪರ್ ಇಯರ್ ಎಷ್ಟು ಸೇಲ್ ಮಾಡ್ತಾ ಇದೆ, ಎಷ್ಟು ರೆವೆನ್ಯೂ ಜನರೇಟ್ ಮಾಡ್ತಾ ಇದೆ. ಕರೆಕ್ಟ್. ದಟ್ ಈಸ್ ಒನ್. ಆ ಮಲ್ಟಿಪ್ಲೇಯರ್ ಚೆಕ್ ಮಾಡ್ಬೇಕು. ಆ ಮಲ್ಟಿಪ್ಲೇಯರ್ ಚೆಕ್ ಮಾಡಿದಾಗ ಅದ್ರದ್ದು ವ್ಯಾಲ್ಯೂಯೇಷನ್ ಕಾಸ್ಟ್ಲಿ ಇದೆಯಾ ಅಥವಾ ಚೀಪರ್ ಇದೆಯಾ. ದಿಸ್ ಮೈಟ್ ನಾಟ್ ಬಿ ಅಪ್ಲಿಕೇಬಲ್ ಫಾರ್ ಎಲ್ಲಾ ಇದಕ್ಕೂ ಅಪ್ಲಿಕೇಬಲ್ ಆಗತ್ತೆ ಅಂತ ಇಲ್ಲ, ಬಟ್ ಮೋಸ್ಟ್ ಆಫ್ ದ ಇಂಡಸ್ಟ್ರಿಗೆ, ಮೋಸ್ಟ್ ಆಫ್ ದ ಸ್ಟಾಕ್ಸ್ ಗೆ ಅಪ್ಲೈ ಆಗತ್ತೆ. ಸೊ ಇದನ್ನ ಚೆಕ್ ಮಾಡಿದ್ಮೇಲೆ OPM ಅಂದ್ರೆ ಆಪರೇಟಿಂಗ್ ಮಾರ್ಜಿನ್ ನೋಡ್ಬೇಕು. ದಟ್ ಈಸ್ ಸಖತ್ ಇಂಪಾರ್ಟೆಂಟ್. ಇವಾಗ ನಾವು IEX ಎಲ್ಲ ಕನ್ಸಿಡರ್ ಮಾಡಿದ್ರೆ, ಹಿಂದಿನ ಇದ್ರಲ್ಲೂ ಮಾತಾಡಿದ್ವಿ IEX ಬಗ್ಗೆ. ಅಗೇನ್ IEX ಮಾತಾಡ್ತಾ ಇದೀವಿ ಅಂದ್ರೆ IEX ಬೈ ಮಾಡಿ ಅಂತ ಅಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ತಗೋತಾ ಇದೀವಿ. ಅದ್ರದ್ದು ಆಪರೇಟಿಂಗ್ ಮಾರ್ಜಿನ್ ನೋಡಿದ್ರೆ 95% ಇದೆ. ಬಟ್ ಎಷ್ಟೋ ಕಂಪನಿಗಳಲ್ಲಿ ಇವಾಗ ಅದು ಇವಾಗ ಒಂದು 15%, 10%, 20% ಅಲ್ಲಿ ಗ್ರೋತ್ ಆಗ್ತಿದೆ ಅಂದ್ರೆ ಕೂಡ ಪ್ರಾಫಿಟ್ ಅಷ್ಟು ಇರಬೇಕು ಅಂತ ಇಲ್ಲ. ಲೈಕ್ ಆಫ್ಟರ್ ಮೈ ಎಕ್ಸ್ಪೆಂಡಿಚರ್, ನಂದು ಖರ್ಚುಗಳೆಲ್ಲ ಹೋಗಿ ಉಳ್ಕೊಳ್ಳುತ್ತಲ್ಲ ಪ್ರಾಫಿಟ್, ಆಫ್ಟರ್ ಟ್ಯಾಕ್ಸೇಷನ್ ಎಲ್ಲದು ಹೋಗಿ, ಅಥವಾ ಬಿಫೋರ್ ಟ್ಯಾಕ್ಸ್ ಆಗ್ಬೋದು, ಆಫ್ಟರ್ ಟ್ಯಾಕ್ಸ್ PBT
RPAT ಪ್ಯಾಟ್ ಇದೆಯಲ್ಲ, ಅದು ಎಷ್ಟು ಮಾರ್ಜಿನ್ ಇದೆ, ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ಇಂಪಾರ್ಟೆಂಟ್. ಈ ಎಲ್ಲ ಪ್ಯಾರಾಮೀಟರ್ ಚೆಕ್ ಮಾಡ್ಬೇಕಾಗತ್ತೆ. ಒಂದೇ ಮೆಟ್ರಿಕ್ ಇಂದ ಎಲ್ಲ ಸಿಗಲ್ಲ, ಲುಕ್ ಎಟ್ ಮಲ್ಟಿಪಲ್ ಮಾಡಿ ಟ್ರಯಾಂಗ್ಯುಲೇಟ್ ಮಾಡಿ ಹೇಳ್ಬೇಕು ಚೀಪ್ ಆರ್ ನಾಟ್. ಹೌದು ಕರೆಕ್ಟ್. ಇದ್ರಲ್ಲಿ ಇನ್ನೂ ನ್ಯೂಆನ್ಸ್ ಇರುತ್ತಲ್ವಾ, ಅಲ್ಲಿ ಪ್ಯೂರ್ ನಂಬರ್ಸ್ ಅಲ್ಲಿ ಹೇಳೋದ್ ಕಷ್ಟ. ಒಂದ್ ಕಂಪ್ನಿದು ಲೋ ಪಿ ಇದೆ, ಇನ್ನೊಂದ್ ಕಂಪ್ನಿ ಹೈ ಪಿ ಇದೆ, ಬಿಕಾಸ್ ಗ್ರೋತ್ ಬೇರೆ ತರ ಇರ್ಬೋದು. ಹೌದು. ಕಾಂಪಿಟೇಟಿವ್ ಪೊಸಿಷನಿಂಗ್ ಬೇರೆ ತರ ಇರ್ಬೋದು, ಟೆಂಪ್ರರಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ಬೋದು, ಬ್ಯಾಲೆನ್ಸ್ ಇದ್ರಲ್ಲಿ ಏನೋ ಅಕೌಂಟಿಂಗ್ ಅಲ್ಲಿ ಪ್ರಾಫಿಟ್ ಕಮ್ಮಿ ತೋರಿಸ್ತಾ ಇರ್ಬೋದು. ಸೊ ಒಂದೇ ಮೆಟ್ರಿಕ್ ನೋಡಿ ಇದನ್ನ ಹೇಳೋದ್ ಕಷ್ಟ. ಎಲ್ಲದನ್ನು ಯೂಸ್ ಮಾಡಿ ಯು ಹ್ಯಾವ್ ಟು ಸಾರ್ಟ್ ಆಫ್ ಟ್ರಯಾಂಗ್ಯುಲೇಟ್ ಆನ್ ವೆದರ್ ಸಮಥಿಂಗ್ ಇಸ್ ಚೀಪ್ ಅಂತ ಅಲ್ವಾ. ಬಟ್ ಇದು ಬರೀ ನಂಬರ್ಸ್ ಮಾಡೋದಾಗಿದ್ರೆ, ಬರೀ ಒಂದು ಫಾರ್ಮುಲಾ ತರ ಅಪ್ರೋಚ್ ಮಾಡೋದಾಗಿದ್ರೆ ಇದು ಮಿಷಿನ್ಸ್ ಮಾಡ್ಬೋದಿತ್ತು, ಯಾರಾದ್ರೂ ಮಾಡ್ಬೋದಿತ್ತು. ಹೌದು. ಸೊ ಇದನ್ನ ಬಿಟ್ಟು ಬೇರೆ ಏನ್ ನೋಡ್ತೀರಾ ನಿಮ್ ಪ್ರಾಸೆಸ್ ಅಲ್ಲಿ? ಏನ್ ನೋಡ್ತೀಯಾ? ಕರೆಕ್ಟ್. ಇವಾಗ ನೆಕ್ಸ್ಟ್ ಅಂದ್ರೆ, ಇವಾಗ ನಾನು ಒಂದು ಸ್ಟಾಕ್ ತಗೊಂಡಿದ್ದೀನಿ ಎಕ್ಸ್ ಕಂಪನಿ, ಅದು ಯಾವ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಇಂಡಸ್ಟ್ರಿಲಿ ಇದ್ರದ್ದು ಯಾವ ಸ್ಥಾನದಲ್ಲಿದೆ, ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿದೆ ಬಿಸ್ನೆಸ್ ಇವ್ರದ್ದು, ಒಂದು ಆ ಇಂಡಸ್ಟ್ರಿ ನೆಕ್ಸ್ಟ್ ಹೇಗ್ ನಡಿಬಹುದು ಅನ್ನೋದೊಂದು ನಮ್ಗೆ ಯೋಚನೆ ಮಾಡೋ ಇದಿರ್ಬೇಕು. ಅಂಡ್ ನಾನು ಅದ್ರಲ್ಲಿ ಎಷ್ಟು ಮಾರ್ಕೆಟ್ ಶೇರ್, ನಾನು ಇನ್ವೆಸ್ಟ್ ಮಾಡಕ್ ಹೊರಟಿರೋ ಕಂಪ್ನಿ ಎಷ್ಟು ಮಾರ್ಕೆಟ್ ಶೇರ್ ತಗೊಂಡಿದೆ, ಅಂಡ್ ಮುಂದೆ ಯಾವ ತರ ಗ್ರೋತ್ ಆಗ್ಬಹುದು ಅಂತ. ಒಂದು ಅದೇ ಯಾವುದೇ ಕಂಪ್ನಿನೂ ಹೇಗ್ ಗ್ರೋತ್ ಆಗುತ್ತೆ, ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅನ್ನೋದಕ್ಕೆ ಅದನ್ನ ನಡ್ಸೋನ್ ಇಂಪಾರ್ಟೆಂಟ್. ಸೊ ಪ್ರಮೋಟರ್ಸ್ ಇರ್ಬೋದು, ಅದು ಮ್ಯಾನೇಜ್ಮೆಂಟ್ ಯಾರಿದ್ದಾರೆ, ಮ್ಯಾನೇಜ್ಮೆಂಟ್ ಹೆಡ್ ಯಾರಿದ್ದಾರೆ, ಅವ್ರ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಅನ್ನೋದನ್ನು ನೋಡ್ಬೇಕಾಗುತ್ತೆ. ಸೊ ಅವರೇ ಕರೆಕ್ಟ್ ಇಲ್ಲ ಅಂದ್ರೆ, ಸೊ ಎಷ್ಟೇ ಒಳ್ಳೆ ಬಿಸ್ನೆಸ್ ಇರ್ಬೋದು, ಎಷ್ಟೇ ಕರೆಕ್ಟ್ ಆಗಿದ್ರು ಮೈಟ್ ಗೋ ಟು ಸೌತ್ ಬೌಂಡ್. ಆಯ್ತಾ, ಕರೆಕ್ಟ್ ಆದ ಡೈರೆಕ್ಷನ್ ಅಲ್ಲಿ ಹೋಗ್ದಲೇ ಇರ್ಬೋದು. ಸೊ ಈ ಫ್ಯಾಕ್ಟರ್ಸ್ ಗಳನ್ನು ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗತ್ತೆ. ವಿಜಯ್ ಮಲ್ಯ ನಿಮ್ ಕಂಪ್ನಿ ಪ್ರಮೋಟರ್ ಆದ್ರೆ ನಿಮ್ ಪರಿಸ್ಥಿತಿ ಕಷ್ಟ ಇದೆ ಅಂತ. ಎಕ್ಸಾಕ್ಟ್ಲಿ, ಕರೆಕ್ಟ್. ಅದು ಅಲ್ಲಿ ಚಾಲೆಂಜ್ ಏನು ಅಂದ್ರೆ, ವಿಜಯ್ ಮಲ್ಯ ಆಗೋ ತನಕ ಎಲ್ಲರೂ ಹೀರೋ ತರ ನೋಡ್ತಾ ಇರ್ತಾರೆ ಒಂದ್ ಲೆವೆಲ್ಗೆ. ಕರೆಕ್ಟ್. ಏನೋ ಎಕ್ಸೆಂಟ್ರಿಕ್ ಇದಾನೆ, ವೆರಿ ಶಾರ್ಪ್ ಗೈ, ಅದು ಇದು ಅಂತ ನರೇಟಿವ್ ಹೊಡಿತಾ ಇರ್ತಾರೆ. ನಾವು ರಾಣಾ ಕಪೂರ್ನ ವ್ಯಾಲ್ಯೂ ಮಾಡ್ತಾ ಇರ್ತಾರೆ. ಇದೊಂದು ವಿಡಿಯೋ ಮಾಡೋದ್ರ ಬೇಡ ಅದು. ಬಟ್ ಏನೋ ಹೈಂಡ್ ಸೈಟ್ ಅಲ್ಲಿ ಸುಲಭ ಹೇಳಕ್ಕಲ್ವಾ, ಈ ಪ್ರಮೋಟರ್ ಸರಿ ಇರ್ಲಿಲ್ಲ, ಸರಿ ಇರ್ಲಿಲ್ಲ ಅಂತ. ಆಗ್ಬೇಕಾದ್ರೆ ಬಿಸ್ನೆಸ್ ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಕಷ್ಟ. ಅದಕ್ಕೆ ಮೋಸ್ಟ್ಲಿ ಈ ಕಾಲ್ ಓದೋದು, ಅಥವಾ ಏನೋ ಬೇರೆ ಇಂಡಸ್ಟ್ರಿ ರಿಪೋರ್ಟ್ಸ್ ನೋಡೋದು, ಅದರಲ್ಲಿ ಯು ಕ್ಯಾನ್ ಟ್ರೈ ಟು ಗೇಜ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಇದೆಯಾ, ಪ್ರಮೋಟರ್ದು ಕಾಂಪನ್ಸೇಷನ್ ಯಾವ ತರ ಇದೆ, ಅವ್ನು ಯಾವ ಅನ್ಫೇರ್ ಆಗಿ ಕಾಂಪನ್ಸೇಷನ್ ತಗೊಂತಾನೆ, ಈ ತರದೆಲ್ಲ ಪ್ಯಾರಾಮೀಟರ್ಸ್ ನೋಡಿ ನಾವು ಗೆಸ್ ಮಾಡ್ಬೋದು. ತೀರಾ ಲಾಸ್ಟಿಗೆ ಹೇಳೋದ್ ಕಷ್ಟ. ಹೌದು. ಬೇರೆ ಈ ಇಂಡಸ್ಟ್ರಿ ಎಷ್ಟು ಇಂಪಾರ್ಟೆಂಟು ಇದಕ್ಕೆ, ಈ ಪ್ರಾಸೆಸ್ಗೆ, ಅದ್ರ ಮೇಲೆ ಎಷ್ಟು ಫೋಕಸ್ ಮಾಡ್ತೀಯ ನೀನು? ನಿನ್ ಇಂಡಸ್ಟ್ರಿನೇ ಮೇನ್ ಅಂತ್ಯ ಅಥವಾ ಕಂಪ್ನಿನೇ ಮೇನ್ ಅಂತ್ಯ? ಅಲ್ಲಿ ಬ್ಯಾಡ್ ಇಂಡಸ್ಟ್ರಿ ಇದ್ರು ಆರ್ ಯು ಓಕೆ? ಅದ್ರಲ್ಲಿ ಯಾವ ತರ ಯೋಚನೆ ಮಾಡ್ತೀನಿ? ಇಲ್ಲ, ನನ್ನ ಪ್ರಕಾರ ಇಂಡಸ್ಟ್ರಿ ಅನ್ನೋದೇ ಸಖತ್ ಇಂಪಾರ್ಟೆಂಟ್ ಇದು ಅಂತ ಅನ್ಕೋತೀನಿ ನಾನು. ಹೇಳ್ಬೇಕಂದ್ರೆ ಮೇ ಬಿ ನೀವು ಮತ್ತೆ ಕೇಳ್ತೀನಿ ನಾನು. ನನ್ನ ವ್ಯೂ ಪ್ರಕಾರ ಇಂಡಸ್ಟ್ರೀಸ್, ಪಿಕಿಂಗ್ ದ ರೈಟ್ ಇಂಡಸ್ಟ್ರಿ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ಪಿಕಿಂಗ್ ದ ರೈಟ್ ಕಂಪನಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಇವಾಗ ಇಂಡಸ್ಟ್ರಿ ಅಂದ್ರೆ ಯಾವ ಇಂಡಸ್ಟ್ರಿ ಇವಾಗ ನೆಕ್ಸ್ಟ್ 5 years ನೆಕ್ಸ್ಟ್ 10 years ನನಗೆ ಲೈಕ್ ಮಲ್ಟಿಪ್ಲೇಯರ್ ಅಲ್ಲಿ ದುಡ್ಡು ಮಾಡ್ಬೋದು, ಜಾಸ್ತಿ ದುಡ್ಡು ಮಾಡ್ಬೋದು, ಚೆನ್ನಾಗಿ ಗ್ರೋತ್ ಆಗ್ಬೋದು ಅನ್ನೋದು ಇಂಪಾರ್ಟೆಂಟ್. ಸೊ ಆ ಇಂಡಸ್ಟ್ರಿ ಚೆನ್ನಾಗಿ ಹೋಗ್ತಿದ್ದಾಗ ಸರ್ಟೆನ್ ಸ್ಟಾಕ್ಸ್ ವಿಲ್ ಮೇಕ್ ಬೆಟರ್ ಮನಿ. ಅಂದ್ರೆ ಕೆಲವು ಸ್ಟಾಕ್ಗಳು, ಅದರಲ್ಲಿ ಆ ಇಂಡಸ್ಟ್ರಿಲಿ ಎಲ್ಲಾ ಸ್ಟಾಕ್ಗಳು ಎಲ್ಲ ಒಂದೇ ರೀತಿ ದುಡ್ಡು ಮಾಡುತ್ತೆ ಅಂತ ಇಲ್ಲ, ಬಟ್ ದುಡ್ಡಂತೂ ಮಾಡುತ್ತೆ ಎಲ್ಲಾ ಸ್ಟಾಕ್ಗಳು ಆ ಇಂಡಸ್ಟ್ರಿಲಿ. ಬಟ್ ಆಮೇಲೆ ಇವಾಗ ಮೇ ಬಿ 40-60 ಕೊಡ್ಬೋದು. 40% ಇಂಡಸ್ಟ್ರಿ ಕೊಟ್ರೆ 60% ಇನ್ ದಟ್ ಪಿಕಿಂಗ್ ದ ರೈಟ್ ಸ್ಟಾಕ್ ಇನ್ ದಟ್ ಇಂಡಸ್ಟ್ರಿ ಆಲ್ಸೋ ಮ್ಯಾಟರ್ಸ್. ಸೊ ಯಾಕೆಂದ್ರೆ ಇವಾಗ ನಾನು ಒಂದ್ ಸ್ಟಾಕ್ ತಗೊಂಡೆ, ಅದು ಗ್ರೋತ್ ಆಗ್ಬಹುದು, ಬಟ್ ಕಂಪೇರ್ ಟು ಇಟ್ ಪಿಯರ್ಸ್ ಇಟ್ ಮೈಟ್ ನಾಟ್ ಗೋ ಇನ್ ದಟ್ ಆ ರೇಂಜ್ ಅಲ್ಲಿ ಗ್ರೋತ್ ಆಗ್ದಲೇ ಇರ್ಬೋದು. ಸೊ ಎರಡೂನು ಇಂಪಾರ್ಟೆಂಟ್, 60-40 ಅಥವಾ 50-50 ಹೇಳ್ಬೋದು. ನೀವೇನ್ ಹೇಳ್ತೀರಾ ಅದಕ್ಕೆ? ಸಿಮಿಲರ್ ಅಂದ್ರೆ ಇಂಡಸ್ಟ್ರಿನೂ ಮ್ಯಾಟರ್ ಆಗುತ್ತೆ, ಎಲ್ಲಿ ಯಾವ ಎಕನಾಮಿಕ್ ಸೈಕಲ್ ಅಲ್ಲಿ ಇದೆ ಅದು, ಆ ತರದ ಫ್ಯಾಕ್ಟರ್ಸ್, ಮ್ಯಾಕ್ರೋಗೂ ಸ್ವಲ್ಪ ಟೈ ಅಪ್ ಆಗುತ್ತೆ ಅದು. ಹಾಗಾಗಿ ಇಂಡಸ್ಟ್ರಿನೂ ಇಂಪಾರ್ಟೆಂಟು, ಕಂಪ್ನಿ ಸಿಕ್ಕಾಬಿಟ್ಟೆ ಇಂಪಾರ್ಟೆಂಟ್. ಲಾಸ್ಟ್ ಇಂಡಸ್ಟ್ರಿ ಹೆವಿಲಿ ಕಾಂಪಿಟೇಟಿವ್ ಇದ್ರೆ ರಿಟರ್ನ್ಸ್ ಆರ್ ವೆರಿ ಡಿಫಿಕಲ್ಟ್ ಟು ಕಮ್ ಬೈ ಫಾರ್ ಶೇರ್ ಹೋಲ್ಡರ್ಸ್. ಕರೆಕ್ಟ್. ಹಾಗಾಗಿ ಇಂಡಸ್ಟ್ರಿನೂ ಹೆವಿ ಮ್ಯಾಟರ್ ಆಗುತ್ತೆ, ಕಂಪ್ನಿನೂ ಮ್ಯಾಟರ್, ಎಲ್ಲದೂ ಮ್ಯಾಟರ್. ಅದಕ್ಕೆ ದಿಸ್ ಮನಿ ಮೇಕಿಂಗ್ ಇಸ್ ಹಾರ್ಡ್ ಅಲ್ವಾ? ಹೌದು, ಲಾಸ್ಟ್ಗೆ. ಸೊ ಇಂಡಸ್ಟ್ರಿ, ಕಂಪ್ನಿ, ವ್ಯಾಲ್ಯೂಯೇಷನ್, ಅದು ಮತ್ತೆ ಇನ್ನೊಂದು ಎಲ್ಲದಕ್ಕಿಂತ ನಂಗೆ ದೊಡ್ಡ ಚಾಲೆಂಜ್ ಏನ್ ಅನ್ಸೋದು ಅಂದ್ರೆ ಆಲ್ ಅವೈಲೇಬಲ್ ಇನ್ಫಾರ್ಮೇಶನ್ ಇಸ್ ಆಲ್ರೆಡಿ ಪ್ರೈಸ್ಡ್ ಇನ್. ಅದು ಬಿಗ್ಗೆಸ್ಟ್ ಚಾಲೆಂಜ್. ಅಂದ್ರೆ ಈಗ ನಿನಗೇನಾದ್ರು ಚೀಪ್ ಅಂತ ಅನ್ಸಿದ್ರೆ ಎಲ್ಲರಿಗೂ ಆ ಡೇಟಾ ಆಕ್ಸೆಸ್ ಇದೆ. ಎವ್ರಿಬಡಿ ಆಲ್ಸೋ ಥಿಂಕ್ಸ್ ದಟ್ ಇಟ್ ಇಸ್ ಚೀಪ್ ಅಲ್ವಾ?
ಸೊ ಇಟ್ ಇಸ್ ಚೀಪ್ ಫಾರ್ ಅ ರೀಸನ್. ಒಂದು ಸ್ಟಾಕ್ ಡೌನ್ ಆಗಿದೆ ಅಂದ್ರೆ ಮೋಸ್ಟ್ ಲೈಕ್ಲಿ ಇಟ್ ವಿಲ್ ಹ್ಯಾವ್ ಅ ರೀಸನ್ ಫಾರ್ ಇಟ್ ಟು ಬಿ ಚೀಪ್. ಹಾಗಾಗಿ ಸ್ವಲ್ಪ ಏನು ಎಕ್ಸ್ಟ್ರಾ ಎಬೋ ಆವರೇಜ್ ರಿಟರ್ನ್ಸ್ ಬೇಕು ಅಂದ್ರೆ ಒಂದು ವೇರಿಯಂಟ್ ಪರ್ಸೆಪ್ಷನ್ ಇರಬೇಕು, ನಿಮ್ದೇ ಆಗಿದ್ದೊಂದು ಥೀಸಿಸ್ ಇರಬೇಕು ವಿಚ್ ಇಸ್ ಡಿಫ್ರೆಂಟ್ ಟು ಎವ್ರಿಬಡಿ ಎಲ್ಸ್. ಈಗೆಲ್ಲ ಹಿಂಗ್ ಅನ್ಕೊಂಡ್ರೆ ಈ ಕಂಪ್ನಿ ಹೋಗುತ್ತೆ ಅಂತ, ಇಫ್ ಯು ಹ್ಯಾವ್ ಸಮ್ ಐಡಿಯಾ ದಿಸ್ ವಿಲ್ ಮುಳುಗಲ್ಲ, ದಿಸ್ ಇಸ್ ದ ರೀಸನ್ ಅಂತ, ಅದನ್ನ ಟ್ರೈ ಔಟ್ ಮಾಡ್ಬೋದು ಮಾರ್ಕೆಟ್ ಅಲ್ಲಿ ಅಂತ ನಂಗೆ ಅನ್ಸುತ್ತೆ. ನಿಮ್ದು ಹಂಗೇನ ಥಿಯರಿ ಅಥವಾ ಯು ಆಲ್ಸೋ ಮೊಮೆಂಟಮ್ ತರ ಇನ್ವೆಸ್ಟ್ ಮಾಡ್ತೀರಾ ಅಥವಾ ಡು ಹ್ಯಾವ್ ವೇರಿಯಂಟ್ ಪರ್ಸೆಪ್ಷನ್ ತರ ಇನ್ವೆಸ್ಟ್ ಮಾಡ್ತೀರಾ? ಯಾವ್ದು ವಾಟ್ ಈಸ್ ಯುವರ್ ಪ್ರಿಫರ್ಡ್? ಕರೆಕ್ಟ್, ಆಲ್ರೆಡಿ ಹೇಳಿದ ತರ ಅದೇ ವೇರಿಯಂಟ್ ಪರ್ಸೆಪ್ಷನ್ ಇರುತ್ತೆ. ಸೊ ಆಲ್ರೆಡಿ ಬೇಸಿಕ್ ಪಾಯಿಂಟ್ಸ್ ನಾನು ಹೇಳಿದೆ. ಬಟ್ ಐ ಥಿಂಕ್ ವ್ಯೂವರ್ಸ್ಗೆ ನಾನು ನಿಮ್ ಕಡೆಯಿಂದ ನೀವೇನೇನ್ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡ್ತೀರಾ ಅಥವಾ ಏನೇನ್ ರಿಸರ್ಚ್ ನೀವು ಮಾಡ್ತೀರಾ ಅಂತ ಒಂದು ಲೆವೆಲ್ ಅಲ್ಲಿ ಹೇಳ್ಬೋದಾ? ಸೊ ನನ್ನ ಪ್ರಕಾರ ಏನೋ ಇನ್ಫಾರ್ಮೇಶನ್ ಅಸಿಮೆಟ್ರಿ ಇಲ್ಲ ವರ್ಲ್ಡ್ ಅಲ್ಲಿ. ವಾರನ್ ಬಫೆಟ್ ಎಲ್ಲ ಸ್ಟಾರ್ಟ್ ಆದಾಗ 1960s ಅಲ್ಲಿ ಆನ್ಯುವಲ್ ರಿಪೋರ್ಟೇ ಸಿಗ್ತಾ ಇರಲಿಲ್ಲ ಯಾರಿಗೂ. ಆನ್ಯುವಲ್ ರಿಪೋರ್ಟ್ ಇದ್ದು ಓದಿದ್ಬಿಟ್ರೆ ಅದ್ರ ಫುಲ್ ಇನ್ಫಾರ್ಮೇಶನ್ ಆಗಿರೋದು. ಇವತ್ತು ಆ ತರ ಇಲ್ಲ. ಇವತ್ತು ಇನ್ಫಾರ್ಮೇಶನ್ ಇಸ್ ರೆಡಿಲಿ ಅವೈಲೇಬಲ್, ಎವ್ರಿಬಡಿ ಇಸ್ ಕನ್ಸ್ಯೂಮಿಂಗ್ ಸೇಮ್ ಇನ್ಫಾರ್ಮೇಶನ್. ಇವಾಗ ಏನು ಅಂದ್ರೆ ಹೌ ಕ್ಯಾನ್ ಯು ಹ್ಯಾವ್ ಎ ಡಿಫ್ರೆನ್ಶಿಯೇಟೆಡ್ ಇನ್ಸೈಟ್ ಅನ್ನೋ ಕ್ವೆಶನ್ ಅಲ್ವಾ? ಈಗ ಎಕ್ಸಾಂಪಲ್ ಇಲ್ಲೇ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನ. ಬಟ್ ಸಿಂಪಲ್ ಆಗಿ ಯೋಚನೆ ಮಾಡೋದಾದ್ರೆ ಸೇಮ್ ಇನ್ಫಾರ್ಮೇಶನ್ ನ ಡಿಫ್ರೆಂಟ್ ತರ ಇಂಟರ್ಪ್ರಿಟ್ ಮಾಡೋದು, ಅದನ್ನ ಏನಾದ್ರು ಆ ತರ ಏನಾದ್ರು ಡಿಫ್ರೆಂಟ್ ಆಗಿ ಅನ್ಸಿದ್ರೆ ನಮ್ಗೆ ಅವಾಗ ಪೊಸಿಷನ್ ತಗೊಬೋದು ನಾವು. ಟೆಂಪ್ರರಿ ಪ್ರಾಬ್ಲಮ್ ಇದು. ಕೆಲವೊಂದು ಇನ್ನೊಂದ್ಸಲಿ ಏನಾಗುತ್ತೆ ಅಂದ್ರೆ ಟೈಮ್ ಹೊರೈಸನ್ ಮಿಸ್ ಮ್ಯಾಚ್ ಇರುತ್ತೆ. ಮೋಸ್ಟ್ ಪೀಪಲ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು 6 to 9 months ಅಷ್ಟೇ ಹೊರೈಸನ್ ಇರುತ್ತೆ. ನಮ್ದು ಏನಾದ್ರು ಲಾಂಗರ್ ಟರ್ಮ್ ಹೊರೈಸನ್ ಇದ್ರೆ ಇಟ್ಸ್ ಓಕೆ, 6 ತಿಂಗಳು ಡೌನ್ ಆದ್ರೆ ನಾನು ತಡ್ಕೊಂತೀನಿ, ಬಟ್ 3 years ಅಲ್ಲಿ ಡಬಲ್ ಆಗುತ್ತೆ ಅಂತ ನಂಗೆ ಅನ್ಸಿದ್ರೆ ಐ ಸ್ಟಿಲ್ ಗೋ ಅಡ್ ಅಂಡ್ ಬೈ. ಈ ತರದೊಂದು ಟ್ರೈ ಮಾಡ್ಬಿಟ್ಟು ರಾಜು ಮಾಡ್ಬೋದು. ವೇರಿಯಂಟ್ ಪರ್ಸೆಪ್ಷನ್ ಟೈಮ್ ಹೊರೈಸನ್ ಕುಡ್ ಆಲ್ಸೋ ಬಿ ಡಿಫ್ರೆಂಟ್. ರಿಸರ್ಚ್ ಅಂದ್ರೆ ನಾನು ಕಂಪ್ನಿದು ಇನ್ಫಾರ್ಮೇಶನ್, ಇಂಡಸ್ಟ್ರಿ ರಿಪೋರ್ಟ್ಸ್, ಕಾನ್ ಕಾಲ್ಸ್ ಅಷ್ಟೇ ಅದೇ ಸೋರ್ಸಸ್ ಕನ್ಸ್ಯೂಮ್ ಮಾಡೋದು. ಅಲ್ಲೇ ಏನಾದ್ರು ನಂಗೆ ಬೇರೆ ತರದ್ದು ಮಾರ್ಕೆಟ್ ಇಂದ ಡಿಫ್ರೆಂಟ್ ಪರ್ಸೆಪ್ಷನ್ ಬರುತ್ತಾ ಅಂತ ನೋಡ್ತೀನಿ ಅಷ್ಟೇ, ಬೇರೆ ಏನು. ಅಂದ್ರೆ ಇವಾಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಿಮಗೆ ಅಂದ್ರೆ ಇಂಪಾರ್ಟೆಂಟ್ ಅನ್ಸೋ ಪ್ಯಾರಾಮೀಟರ್ಸ್ ಅಂದ್ರೆ ಯಾವ್ದು? ಬ್ಯಾಲೆನ್ಸ್ ಶೀಟ್ ಹೆಲ್ದಿ ಇರಬೇಕು. ಸೊ ಡೆಟ್ ಲೆವೆಲ್ಸ್, ಕ್ಯಾಶ್ ಲೆವೆಲ್ಸ್, ಹೈಜೀನ್, ಬೇಸಿಕ್ ಅವೆಲ್ಲ ಇಂಪಾರ್ಟೆಂಟ್ ಅನ್ಸುತ್ತೆ. ಬಟ್ ದಟ್ ಈಸ್ ವಿಸಿಬಲ್ ಟು ಎವ್ರಿ ಒನ್. ಕ್ವಶನ್ ಹೆಂಗಾಗುತ್ತೆ ಅಂದ್ರೆ ಲೆಟ್ಸ್ ಸೇ ಈ ಕಂಪ್ನಿ ಹತ್ರ 1000 ಕೋಟಿ ಡೆಟ್ ಇದೆ, ಓಕೆ ರೈಟ್, ಬಟ್ 150 ಕೋಟಿ ಅಷ್ಟೇ ಇಬಿಟಾ ಇದೆ. ಮಾರ್ಕೆಟ್ ವಿಲ್ ಥಿಂಕ್ ದಿಸ್ ಗೈ ಕಾಂಟ್ ಸರ್ವಿಸ್ ಇಸ್ ಡೆಟ್, ಇಟ್ ವಿಲ್ ಗೋ ಡೌನ್ ಅಂತ. ಬಟ್ ಯು ಹ್ಯಾವ್ ಸಮ್ ಇನ್ಸೈಟ್, ಇಲ್ಲ ಇಬಿಟಾ ಡಬಲ್ ಆಗುತ್ತೆ ನೆಕ್ಸ್ಟ್ 6 months ಅಲ್ಲಿ ಫಾರ್ XYZ ರೀಸನ್. ನಾರ್ತ್ ಅಮೆರಿಕಾ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾನೆ, ಮೇ ಬಿ ದಿಸ್ ಪ್ರಾಡಕ್ಟ್ ಇಸ್ ಆಲ್ರೆಡಿ ವರ್ಕಿಂಗ್ ಇನ್ ನಾರ್ತ್ ಅಮೆರಿಕಾ, ಅದ್ರ ಅರ್ಲಿ ಸೈನ್ಸ್ ಇದೆ. ಸೊ ಯು ಕ್ಯಾನ್ ಸಿ ಇಟ್ ಬಿಕಮಿಂಗ್ ಬಿಗ್ ಇನ್ ನಾರ್ತ್ ಅಮೆರಿಕಾ. ಸೊ ಯು ಥಿಂಕ್ ದಟ್ ಡೆಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಅಟ್ ಆಲ್. ಈ ತರದ್ ವೇರಿಯಂಟ್ ಪರ್ಸೆಪ್ಷನ್ ನೀವು ಥಿಂಕ್ ಮಾಡಿದ್ರೆ ಯು ಕ್ಯಾನ್ ಇನ್ವೆಸ್ಟ್ ಇನ್ ದಟ್ ಸಿಚುವೇಶನ್. ನಾನು ಹಂಗೆ ಯೋಚನೆ ಮಾಡಿ. ಆ ಇನ್ಸೈಟ್ ಮೇ ಬಿ ಕಾನ್ ಕಾಲ್ ಎಲ್ಲ ನಾವು ರೆಗ್ಯುಲರ್ ಕ್ವಾರ್ಟರ್ ಟು ಕ್ವಾರ್ಟರ್ ನೋಡಿದ್ರೆ ಸಿಗುತ್ತಾ? ಹಾ, ಅದೇ ಇನ್ಫಾರ್ಮೇಶನ್ ಸ್ವಲ್ಪ ಥಿಂಕ್ ಮಾಡ್ಬೇಕಾಗುತ್ತೆ, ಕನೆಕ್ಟ್ ಮಾಡ್ಬೇಕು. ಹೌದು, ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ ಹೆಂಗೆ ಹೌ ಯು ವಿಲ್ ಬಲ್ಬ್ ಟ್ಯೂಬ್ಲೈಟ್ ಮೂವ್ಮೆಂಟ್ ಅಂತ. ಬಟ್ ಆ ತರ ಮಲ್ಟಿಪಲ್ ಡೇಟಾ ಪಾಯಿಂಟ್ಸ್ ಅನ್ನು ನೋಡಿ ಯು ವಿಲ್ ಹ್ಯಾವ್ ಟು ಕಮ್ ಅಪ್ ವಿತ್ ಅ ವೇರಿಯಂಟ್ ಪರ್ಸೆಪ್ಷನ್ ಅಂತ ನಂಗೆ ಅನ್ಸುತ್ತೆ. ದಟ್ಸ್ ಹೌ ಐ ಥಿಂಕ್. ಓಕೆ, ಇನ್ನೇನಾದ್ರೂ ಪಾಯಿಂಟ್ಸ್ ವ್ಯೂವರ್ಗೆ ಬಿಫೋರ್ ಕ್ಲೋಸಿಂಗ್ ದಿಸ್ ಎಪಿಸೋಡ್? ಐ ಥಿಂಕ್ ಫ್ಯೂಚರ್ ಎಪಿಸೋಡ್ಸ್ ಅಲ್ಲಿ ಕಂಪ್ನೀಸ್ ಬಗ್ಗೆ ಮಾತಾಡೋಣ. ಅವಾಗ ಇಟ್ ವಿಲ್ ಬಿ ಮಚ್ ಈಸಿಯರ್ ಫಾರ್ ಪೀಪಲ್. ವ್ಯೂವರ್ಸ್ ವಿಲ್ ಬಿ ವೆರಿ ಇಂಟ್ರೆಸ್ಟೆಡ್. ತುಂಬಾ ನನಗೂ ಏನೋ ದಟ್ ಈಸ್ ದಿ ಕಂಟೆಂಟ್ ದಟ್ ಐ ವುಡ್ ಆಲ್ಸೋ ವಾಂಟ್ ಟು ಕನ್ಸ್ಯೂಮ್. ಯಾಕಂದ್ರೆ ಎಷ್ಟೊಂದು ಕಂಟೆಂಟ್ ಮಾತಾಡೋದಿರುತ್ತೆ. ಇವಾಗ ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಕಂಪ್ನಿ ಬಗ್ಗೆ ಮಾತಾಡೋರು ಇದ್ರೆ ಕನ್ನಡದಲ್ಲಿ ಅಷ್ಟಿಲ್ಲ. ನಾವು ಕಂಪ್ನೀಸ್ ಬಗ್ಗೆ ಮಾತಾಡ್ಬೋದು. ಅವಾಗ ಇಟ್ಸ್ ಈಸಿಯರ್ ಫಾರ್ ಅಸ್ ಟು ಕರೆಕ್ಟ್ ಟಾಕ್ ಅಬೌಟ್ ಥಿಂಗ್ಸ್. ಹೌದು, ಅಂದ್ರೆ ಡೈರೆಕ್ಟ್ ಆಗಿ ಕಂಪ್ನಿ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ಸರಿ ಹೋಗಲ್ಲ ಅಂತ ಸ್ವಲ್ಪ ಕರೆಕ್ಟ್ ಆಲ್ ದ ಡೀಟೇಲ್ಸ್ ಬೇಸಿಕ್ ಫಂಡ ಮಾತಾಡ್ಕೊಂಡು. ಆಲ್ಸೋ ನಾನು ಇನ್ನೊಂದೇನು ಯೋಚನೆ ಮಾಡಿದೀನಿ ಅಂದ್ರೆ ಒಂದು ಬೇಸಿಕ್ ಸೀರೀಸ್ ಶುರು ಮಾಡೋಣ ಅಂತ ಇದೀನಿ. ಅಂದ್ರೆ ಬೇಸಿಕ್ ಫಂಡಮೆಂಟಲ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಇದರಿಂದ ಏನೇನ್ ಕನ್ಸಿಸ್ಟ್ ಆಗಿರುತ್ತೆ ಅನ್ಕೊಂಡು. ಏನೂ ಗೊತ್ತಿಲ್ಲ ಅಂದ್ರೆ ಟರ್ಮ್ಸ್ ಗಳು ಏನೇನು ಅಂತ. ಇವಾಗ ನಾವು ತುಂಬಾ ಟರ್ಮ್ಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ ಈ ಎಪಿಸೋಡ್ ಅಲ್ಲಿ. ಈಗ ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾ ಇರೋರಿಗೆ ಅರ್ಥ ಆಗುತ್ತೆ. ಸೊ ಅವ್ರದ್ದು ಇಟ್ಕೊಂಡು ನಾವು ಎಪಿಸೋಡ್ ಮಾಡಿದೀವಿ. ಸೊ ಈ ಟರ್ಮ್ಸ್ ಏನು ಅರ್ಥ ಆಗ್ತಾ ಇಲ್ಲ ಅನ್ನೋರ್ಗೆ ಬೇಸಿಕ್ ಏನು ಹೇಳ್ಕೊಡ್ಬೋದು ಅಂತ ಅದಕ್ಕೊಂದು ಪ್ಲೇ ಲಿಸ್ಟ್ ತರ ಒಂದು ಸೀರೀಸ್ ತರ ಮಾಡೋಣ ಅನ್ಕೊಂಡಿದ್ದೀನಿ. ಸಖತ್ ಇನಿಷಿಯೇಟಿವ್. ಥ್ಯಾಂಕ್ ಯು. ನಾನು ನೋಡ್ತೀನಿ. ಥ್ಯಾಂಕ್ ಯು. ಓಕೆ, ದೆನ್ ಕ್ಲೋಸ್ ದಿಸ್ ಎಪಿಸೋಡ್. ಓಕೆ, ಥ್ಯಾಂಕ್ ಯು ಕೇಳುಗರೆ. ಥ್ಯಾಂಕ್ ಯು, ಧನ್ಯವಾದ.